ಒಂದಾನೊಂದು ಕಾಲದಲ್ಲಿ ದೂರದ ಒಂದು ಕಾಡಿನಲ್ಲಿ ಒಂದು ಸಿಂಹ ಇತ್ತು. ಅದು ಆ ಕಾಡಿಗೆ ರಾಜನಾಗಿತ್ತು. ಎಲ್ಲರೂ ಅದನ್ನ ಕಂಡರೆ ಭಯ ಪಡ್ತಿದ್ರು. ಮತ್ತೆ ಈ ಸಿಂಹಕ್ಕೆ ಒಬ್ಬ ಒಳ್ಳೆ ಸ್ನೇಹಿತ ಇದ್ದ. ಆ ಸ್ನೇಹಿತ ಒಂದು ಬೆಕ್ಕು. ಸಿಂಹ ಆ ಬೆಕ್ಕನ್ನ ಮುದ್ದಾಗಿ ಸಾಕ್ತಾ ಇತ್ತು. ಆ ಇಡೀ ಕಾಡಿನಲ್ಲಿ ಸಿಂಹಕ್ಕೆ ಹೆದರದೇ ಇದ್ದ ಒಂದೇ ಒಂದು ಪ್ರಾಣಿ ಅಂದ್ರೆ ಆ ಬೆಕ್ಕು. ಬೆಕ್ಕು ಸಿಂಹದ ಜೊತೆ ಎಲ್ಲ ಬೇಟೆಗೂ ಹೋಗ್ತಾ ಇತ್ತು. ಬೇರೆ ಪ್ರಾಣಿಗಳು ಹೆದರಿ ಓಡ್ತಾ ಇದ್ರೆ ಬೆಕ್ಕಿಗೆ ಖುಷಿ ಆಗ್ತಾ ಇತ್ತು. ಈ ಪ್ರಾಣಿಗಳೆಲ್ಲ ನನ್ನ ನೋಡಿದ್ರೆ ಯಾಕೆ ಭಯ ಪಡ್ತಾರೆ? ನಾನು ಬಹುಶಃ ಸಿಂಹದ ತರನೇ ಇರ್ತೀನಿ. ಖಂಡಿತ ಹೌದು. ನೀನು ರಾಜನ ಬೆಸ್ಟ್ ಫ್ರೆಂಡ್ ಅಲ್ವಾ? ಇವತ್ತು ನಮ್ಗೆ ಒಂದ್ ಸ್ವಲ್ಪ ಕೆಲ್ಸ ಇದೆ. ನರಿಗಳು ಕಾಡ್ ಹತ್ರ ಬರ್ತಿದಾವೆ. ಅವುಗಳನ್ನು ನಾವು ಓಡಿಸ್ಬೇಕಾಗಿದೆ. ಸರಿ, ಹಾಗಾದ್ರೆ ನಾವಿಬ್ರು ಈಗ್ಲೇ ಹೋಗೋಣ. ನರಿಗಳು ಅಲ್ಲಿದಾವೆ. ಬೆಕ್ಕೆ ನನ್ ಮೇಲ್ ಕೂತ್ಕೋ. ಏ ನರಿಗಳೇ, ಅಲ್ಲೇ ನಿಂತ್ಕೊಳ್ಳಿ. ಈ ಕಾಡ್ನಿಂದ ಈಗ್ಲೇ ಹೊರಟು ಹೋಗಿ. ಹೌದು, ನೀವು ಈಗ್ಲೇ ಹೊರಡ್ಬೇಕು. ಹೌದು, ನಾವಿಲ್ಲಿಂದ ಹೋಗ್ಬೇಕು ಅನ್ಸತ್ತೆ. ಬನ್ನಿ ಓಡ್ ಹೋಗೋಣ. ಹಾಗಾದ್ರೆ ನಾನು ಶಕ್ತಿವಂತ ಪ್ರಾಣಿ. ನರಿಗಳನ್ನೆಲ್ಲ ಓಡಿಸ್ಬಿಟ್ಟೆ. ಆ ಬೆಕ್ಕು ತುಂಬಾ ಧೈರ್ಯಶಾಲಿ ಅಂತ ತಿಳ್ಕೊಂಡಿತ್ತು. ಆದ್ರೆ ಎಲ್ಲ ಪ್ರಾಣಿಗಳು ಹೆದರ್ತಾ ಇದ್ದಿದ್ದು ಆ ಸಿಂಹಕ್ಕೆ. ಓ ಬೆಕ್ಕೆ, ಸಿಂಹನ ಎಪ್ಸು. ಅವು ಮತ್ತೆ ಕಾಡನ್ನ ದಾಳಿ ಮಾಡಿದೆ. ನನ್ನ ಸ್ನೇಹಿತ ಈಗಾಗ್ಲೇ ಬಲಿಯಾಗಿದ್ದಾನೆ. ನಾನೊಬ್ನೇ ಈ ಕೆಲಸ ಮಾಡ್ಬೋದು ಅನ್ಸುತ್ತೆ. ಸಿಂಹನ ಯಾಕೆ ಎಪ್ಸೋದು? ಹೋಗು ಜಿಂಕೆ, ಹೋಗು. ಹೆದರ್ಕೋಬೇಡ. ಏನ್ ಮಾಡ್ಬೇಕೋ ಅದನ್ನ ನಾನ್ ಮಾಡ್ತೀನಿ. ಶತ್ರುಗಳು ಅಲ್ಲೇ ಇದ್ದಾರೆ. ಹೇ ನರಿಗಳೇ, ನಿಲ್ಸಿ. ನಾನ್ ಹೇಳ್ತಿದ್ದೀನಿ, ಈಗಿಂದ ಈಗ್ಲೇ ಕಾಡಿಂದ ಹೊರಗೆ ಹೋಗಿ. ಯಾವ ರೀತಿ ಪ್ರಾಣಿ ಇದು? ನಮಗೆ ಆಜ್ಞೆ ಮಾಡೋದಕ್ಕೆ ಎಷ್ಟು ಧೈರ್ಯ. ಹೌದು, ಬನ್ನಿ ನಾವಿದಕ್ಕೆ ಬುದ್ಧಿ ಕಲ್ಸೋಣ. ಓ ಬೇಡ, ನಿಲ್ಸಿ ನಿಲ್ಸಿ. ಈಗ್ಲಾದ್ರೂ ಅರ್ಥ ಆದ್ರೆ ಸಾಕು. ಆ ಪ್ರಾಣಿಗಳು ನನ್ನನ್ನು ನೋಡಿ ಹೆದರ್ಕೋತಾ ಇದ್ವು, ನಿನ್ನನ್ನು ನೋಡಿ ಅಲ್ಲ. ಓ ನನ್ನ ಪ್ರೀತಿಯ ಬೆಕ್ಕೆ.